ಇವತ್ತು ಅಖಂಡ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ವಿವಿಧ ಸಂಘಟನೆಗಳಿಂದ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ತನಕ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಒಂದು ರ್ಯಾಲಿ ಇದೆ ಅಂತ. ಸೊ ಆ ರ್ಯಾಲಿಯನ್ನು ನಡೆಸ್ತಾರೆ. ಬೆಳಗ್ಗೆ 11 ಗಂಟೆಯಿಂದ ಕನ್ನಡ ಹೋರಾಟಗಾರರಿಂದ ಈ ಪ್ರತಿಭಟನೆ ಸಾಗುತ್ತೆ. ಮುಂಜಾಗ್ರತಾ ದೃಷ್ಟಿಯಿಂದ ಪೊಲೀಸರು ಈ ಭಾಗದಲ್ಲಿ ಸಾಕಷ್ಟು ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಳ ಮಾಡ್ತಾ ಇದ್ದಾರೆ, ಭದ್ರತೆಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಸಂಘಟನೆಗಳು ಏನು ಹೇಳ್ಕೊಳ್ತಾ ಇದೆ ಅಂತ ಅಂದರೆ, ಒಂದು 3,000ಕ್ಕೂ ಹೆಚ್ಚು ವಿವಿಧ ವಲಯದ ಸಂಘಟನೆಗಳು ನಮ್ಮ ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ಮುಂದಕ್ಕೆ ಸಾಕ್ತೀವಿ ನಾವು, ಮತ್ತು ಇವತ್ತಿನ ಬಂದ್ ಏನಿದೆ ಅದು ಯಶಸ್ವಿ ಆಗುತ್ತೆ ಅಂತ. ಸೊ ಯಶಸ್ವಿ ಆಗುತ್ತಾ ಅಥವಾ ಜನ ಇದಕ್ಕೆ ಹೋದ ತಿಂಗಳು ವ್ಯಕ್ತಪಡಿಸಿದಂತಹಷ್ಟೇ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಮೂಲಕ ಹೊರ ಹಾಕ್ತಾರಾ, ತಮ್ಮ ಬೆಂಬಲವನ್ನು ಕೊಡ್ತಾರಾ ಅನ್ನೋದನ್ನ ನೋಡಬೇಕಾಗತ್ತೆ ನಾವು. ವಟಾಳ್ ನಾಗರಾಜ್ ಅವರು ನೆನ್ನೆ ಹೇಳ್ತಾ ಇದ್ರು, ನೋಡಿ ಸಮಸ್ತ ಕನ್ನಡಿಗರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂತಹ ಭರವಸೆ ನಮಗಿದೆ, ಕರ್ನಾಟಕದ 7 ಕೋಟಿ ಜನ ಕೂಡ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಹೇಳಿದರು. ಆ ಸಪೋರ್ಟ್ ವ್ಯಕ್ತ ಆಗುತ್ತಾ ಅನ್ನೋದು ಕುತೂಹಲ ಇದೆ. ಮತ್ತು ಕೆಲ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಕೆಲ ಕಡೆಗಳಲ್ಲಿ ಎಂದಿನಂತೆ ಈ ಬೆಳಗಿನ ಜಾವ ಈ ಮಾರ್ಕೆಟ್ ಪ್ರದೇಶದಲ್ಲೆಲ್ಲ ವಾತಾವರಣ ಇರುತ್ತಲ್ಲ, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ವ್ಯಾಪಾರಸ್ಥರು ಬಂದು ಇಲ್ಲಿ ತರಕಾರಿಗಳನ್ನು ಕೊಳ್ಳೋದು ಅಥವಾ ಹಣ್ಣುಗಳನ್ನು ಖರೀದಿ ಮಾಡೋದು ತಮ್ಮ ವ್ಯಾಪಾರಕ್ಕೆ, ಇವತ್ತಿನ ದಿನನಿತ್ಯದ ವ್ಯಾಪಾರಕ್ಕೆ, ಅದೆಲ್ಲ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ. ಬಂದ ವಾತಾವರಣ ಸದ್ಯಕ್ಕೆ ಕೆಲ ಭಾಗದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಒಂದು 8 ಗಂಟೆ ನಂತರ ನಮಗೊಂದು ಚಿತ್ರಣ ಗೊತ್ತಾಗ್ತಾ ಹೋಗುತ್ತೆ, ಸ್ವರೂಪ ಗೊತ್ತಾಗ್ತಾ ಹೋಗುತ್ತೆ. ಈಗ ಬೆಳಗಿನ ಜಾವ ಓಡಾಟ, ಜನಸಾಮಾನ್ಯರ ಓಡಾಟ ಸಾಮಾನ್ಯವಾಗಿ ವಿರಳನೇ ಇರುತ್ತೆ. ತುಂಬ ಈ ಅರ್ಲಿ ಶಿಫ್ಟ್ ಇದ್ದವ್ರು ಮಾತ್ರ ಆಚೆ ಬರ್ತಾರೆ. ಮತ್ತು ಇವತ್ತು ವೀಕೆಂಡ್ ಬೇರೆ, ಸ್ಯಾಟರ್ಡೆ ಸಂಡೇ ಅಂತ ಹೇಳಿದರೆ ವೀಕೆಂಡು, ಸ್ವಲ್ಪ ಕೆಲವರಿಗೆ ಬೆಳಗು ಲೇಟಾಗುತ್ತೆ, ಅಂದರೆ ಒಂದು 9 ಗಂಟೆ 10 ಗಂಟೆ ನಂತರ ಆಗುತ್ತೆ. ಸೊ ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕಾಗತ್ತೆ. ಬಟ್ ಆಲ್ರೆಡಿ ಸಿಗ್ತಾ ಇರುವಂತಹ ವಿಜುವಲ್ಸ್ನಲ್ಲಿ ಕೆಲ ಕಡೆಗಳಲ್ಲಿ ಬಂದ ಎಫೆಕ್ಟ್ ತಟ್ಟಿದ ಹಾಗೆ ಕಾಣಿಸ್ತಾ ಇಲ್ಲ. ನೀವು ನೋಡ್ತಾ ಇರುವಂತಹ ದೃಶ್ಯ ಇದೆಯಲ್ಲ, ಇದು KR ಮಾರ್ಕೆಟ್ನ ದೃಶ್ಯ. ಸೊ ಇಲ್ಲೂ ಕೂಡ ಅಂಥದ್ದೇನು ಪರಿಸ್ಥಿತಿ ಕಾಣಿಸ್ತಾ ಇಲ್ಲ ನಮಗೆ. ವ್ಯಾಪಾರ ವಹಿವಾಟಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಅಥವಾ ಅಲ್ಲಿನ ಜನ ಇರ್ಬೋದು ತೊಡಗಿಕೊಂಡಿದ್ದಾರೆ. KSRTC ಬಸ್ಗಳು ರಸ್ತೆಗಿಳಿದಿದೆಯಾ, ನಾವು ಪ್ಲ್ಯಾನ್ ಮಾಡ್ಕೊಳ್ಬೋದಾ ಜಿಲ್ಲೆಗಳಿಗೆ ಹೋಗೋದಕ್ಕೆ ಅಂತ ನೀವು ಕೇಳಿದರೆ, ಬೆಂಗಳೂರು ಭಾಗದಲ್ಲಿ ಅಲ್ಲಲ್ಲಿ KSRTC ಬಸ್ಗಳ ಓಡಾಟ ಕೂಡ ಕಂಡು ಬರ್ತಾ ಇದೆ. ಪೆಟ್ರೋಲ್ ಬಂಕ್ ಸೇವೆ ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಅಗತ್ಯ ಸೇವೆಯ ಅಂಡರಲ್ಲಿ ಬರುತ್ತೆ, ಓಪನ್ ಇರುತ್ತೆ ಅಂತ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಪವಿತ್ರ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, ತಾವೀಗ ಯಾವ ಭಾಗದಲ್ಲಿದ್ದೀರಿ, ಅಲ್ಲಿನ ಚಿತ್ರಣ ಹೇಗೆ ಕಾಣಿಸ್ತಾ ಇದೆ, ಬನ್ನ ಸ್ವರೂಪ ವಾತಾವರಣ ಕಂಡು ಬರ್ತಾ ಇದೆ ಆರಂಭಿಕ ಹಂತದಲ್ಲಿ? ಮಮತಾ, ನಾನೀಗ ಗೋವರ್ಧನ್ ಭಾಗದಲ್ಲಿದ್ದೀನಿ. ಗೋವರ್ಧನ್ ಭಾಗ ಅಂತೂ ಯಾವಾಗಲೂ ಗಿಜಿಗುಡುವಂತಹ ಭಾಗ, ಟ್ರಾಫಿಕ್ ಸಮಸ್ಯೆ ನಾರ್ಮಲ್ ಆಗಿರುತ್ತೆ. ಸೊ ಇವತ್ತು ಬೆಳಗ್ಗಿನ ಜಾವ ಬಂದ್ ದಿನ ಯಾವ ರೀತಿ ಇದೆ ಅಂದರೆ, ಬಹುತೇಕ ಯಥಾಸ್ಥಿತಿಯೇ ನಿಮಗೆ ಕಾಣಿಸ್ತಾ ಇರ್ಬೋದು. ಯಾಕಂದರೆ ವಾಹನ ಸಂಚಾರ ಇದೆ ಇಲ್ಲಿ, ಅತಿ ಹೆಚ್ಚು ಬಸ್ಗಳು, ಎಸ್ಪೆಷಲಿ KSRTC ಬಸ್ಗಳು ಓಡಾಡುವಂತಹ ಭಾಗ, ನಾನಾ ಊರುಗಳಿಗೆ ಹೋಗುವಂತಹ ಜನ ಇಲ್ಲಿ ಇರ್ತಾರೆ. ಸೊ ಹಾಗಾಗಿ ಬೆಳಗ್ಗೆ KSRTC ಬಸ್ಗಳ ಸಂಚಾರ ಕೂಡ ಇಲ್ಲಿ ಕಾಣಿಸ್ತಾ ಇತ್ತು. ಇನ್ನು ಆಟೋ ಸಂಚಾರ ಕೂಡ ಇದೆ. ಇನ್ನು ಆ ಭಾಗದಲ್ಲಿ ನೀವು ನೋಡ್ತಾ ಇದ್ರೆ BMTC ಬಸ್ಗಳ ಸಂಚಾರ ಇದೆ. ಆದರೆ ಅಲ್ಲಲ್ಲಿ ಪೊಲೀಸರು ಕೂಡ ಕಾವಲಾಗಿದ್ದಾರೆ. ಏನಾದರೂ ಅಹಿತಕರ ಘಟನೆ ನಡೀಬೋದು ಅನ್ನುವಂತಹ ಉದ್ದೇಶದಿಂದ ಪ್ರಮುಖ ಜಂಕ್ಷನ್ಗಳು ಎಲ್ಲಿದ್ದಾವೆ ಬೆಂಗಳೂರು, ಅಲ್ಲೆಲ್ಲ ಪೊಲೀಸರ ಸರ್ಪಗಾವಲು ಇದೆ. ಸೊ ಇನ್ನು ಅದನ್ನು ಹೊರತುಪಡಿಸಿದ್ರೆ ಖಾಸಗಿ ಬಸ್ಗಳು ಕೂಡ ಇಲ್ಲಿ ಓಡಾಟವನ್ನು ಮಾಡುತ್ತೆ. ಸೊ ಇವತ್ತು ಕೂಡ ಎಂದಿನಂತೆ ಓಡಾಟ ಇದೆ. ಈಗ ಕನ್ನಡ ಪರ ಒಕ್ಕೂಟಗಳು ಕರೆ ಕೊಟ್ಟಿರುವಂಥದ್ದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ, ಅಖಂಡ ಕರ್ನಾಟಕ ಬಂದ್ ಅನ್ನುವಂಥದ್ದು. ಆದರೆ ಬೆಳಗ್ಗಿನ ಜಾವದ ಚಿತ್ರಣವನ್ನು ನೋಡಿದ್ರೆ ಅಷ್ಟಾಗಿ ಬಿಸಿ ತಟ್ಟಿಲ್ಲ ಅಂತ ಅನಿಸುತ್ತಾ ಇದೆ. ಆದರೆ ನೆಕ್ಸ್ಟ್ ಏನಾದರೂ ಎಲ್ಲಾದರೂ ಪ್ರತಿಭಟನೆ ಅಥವಾ ಅಹಿತಕರ, ಎಸ್ಪೆಷಲಿ ಬಸ್ಗಳು, ಸಾರಿಗೆ ಇವತ್ತು ಸ್ತಬ್ಧ ಆಗಲೇಬೇಕು ಅನ್ನುವಂಥದ್ದು ಕನ್ನಡ ಪರ ಒಕ್ಕೂಟಗಳ ಅಭಿಪ್ರಾಯ. ಹಾಗಾಗಿ ಏನಾದರೂ ಅಹಿತಕರ ಘಟನೆ ಏನಾದರೂ ನಡೆದ್ರೆ ನಾವು ಬಸ್ ಸಂಚಾರ ನಿಲ್ಲಿಸುವ ಆ ರೀತಿಯ ಒಂದು ಯೋಚನೆಯನ್ನು ಮಾಡ್ತೀವಿ ಅಂತ ಈಗಾಗಲೇ ಸಚಿವರು ಹೇಳಿದ್ದಾರೆ. ಸೊ ಹಾಗಾಗಿ ಯಾವ ರೀತಿ ಆಗುತ್ತೆ ಏನು ಅನ್ನುವಂಥದ್ದು ನೋಡಬೇಕು. ಇನ್ನು ಜನಸಂಚಾರ, ಎಸ್ಪೆಷಲಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನ ಬಹುತೇಕರು ತಮ್ಮ ಊರುಗಳಿಗೆ ಹೊರಡ್ತಾರೆ. ಸೊ ಹಾಗಾಗಿ ಬೆಳ್ಳಂಬೆಳಗ್ಗೆ ಬಂದ್ ಆರಂಭವಾಗುವ ಮುನ್ನವೇ ಹೊರಟ್ರೆ ಸೇಫ್ ಅನ್ನುವಂಥದ್ದು ಜನರಿಗೂ ಕೂಡ ಬಂದಿದೆ ಅನಿಸುತ್ತೆ. ಸೊ ಹಾಗಾಗಿ ಬಸ್ ನಿಲ್ದಾಣದಲ್ಲಿ ಜನ ಕೂಡ ಕೊಂಚ ಮಟ್ಟಿಗೆ ನಮಗೆ ಕಾಣಿಸ್ತಾ ಇದ್ದಾರೆ. ಓವರಾಲ್ ನೋಡ್ತಾ ಇದ್ರೆ ಮಮತಾ, ಬೆಳಗ್ಗಿನ ಜಾವ ಬಂಧನ ಬಿಸಿ ಅಷ್ಟಾಗಿ ತಟ್ಟಿಲ್ಲ ಅನಿಸುವಂತಹ ದೃಶ್ಯಗಳೇ ಕಾಣಿಸ್ತಾ ಇದೆ. ಆಲ್ ರೈಟ್, ಧನ್ಯವಾದ ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಗೋವರ್ಧನ್ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲೂ ಕೂಡ ಅಷ್ಟೇ ಬೇರೆ ಬೇರೆ ಜಿಲ್ಲೆಗಳಿಗೆ ಕನೆಕ್ಟ್ ಆಗುವಂತಹ ಬಸ್ಗಳು ಬರುತ್ತೆ, ಹೀಗಾಗಿ ಜನ ಅಂತೂ ರೋಡಿಗೆ ಇಳಿದಿದ್ದಾರೆ.